ಯಾವ್ದು ದರ್ಶನ್ The actor Darshan. ಅದನ್ನ ಚಾಲೆಂಜ್ ಮಾಡಿದೀರಾ? Please, my lord, I have challenged only with regard to accused number 14 in this matter. ದರ್ಶನ್ ಆಲ್ಸೋ ವಾಂಟ್ಸ್ ಟು ಕಮ್ ಬ್ಯಾಕ್. ವೀಕ್ಷಕರೇ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಜಾಮೀನು ವಿಚಾರಣೆ ಈಗಾಗಲೇ ಕೋರ್ಟ್ನಲ್ಲಿ ನಡೆಯುತ್ತಿದ್ದು, ಜಾಮೀನು ವಿಚಾರಣೆಯನ್ನ ಮುಂದೂಡಿದ ಕೋರ್ಟ್ ನಟ ದರ್ಶನ್ ಮತ್ತು ದರ್ಶನ್ ಕುಟುಂಬಕ್ಕೆ ಏನು ಹೇಳಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನೋಡೋಣ. ವೀಕ್ಷಕರೇ, ಕೋರ್ಟ್ನಲ್ಲಿ ಇವತ್ತು ದರ್ಶನ್ ಪರವಾಗಿ ವಾದ ಮಾಡಿದ ದರ್ಶನ್ ಅವರ ವಕೀಲರಿಗೆ ಮಾನ್ಯ ನ್ಯಾಯಾಲಯ ಏನು ಹೇಳ್ತು, ಹಾಗೇನೆ ನಟ ದರ್ಶನ್ ಅವರ ವಕೀಲ ಮತ್ತೆ ಬಳ್ಳಾರಿ ಜೈಲಿನಿಂದ ಪರಪ್ಪನ ಅಗ್ರಹಾರಕ್ಕೆ ದರ್ಶನ್ ಅವರನ್ನು ಶಿಫ್ಟ್ ಮಾಡಿ ಅಂತ ಯಾಕೆ ಕೇಳ್ಕೊಂಡ್ರು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನೋಡ್ಬೋದು. In this matter. ಓಯ್ ನೀವಿಲ್ಲೇ ಇರ್ಬೇಕಾ? Please, my lord, I have my sufficient reasons to convince this court. Then tomorrow in the fresh matters list. Please. 111 tomorrow in the fresh matters list. Bangalore Central Prison to Belagavi, my lord. Serial number 111, my lord. Transfer. Please, my lord. He's For been it, transferred where? from Bangalore Central Prison to Belagavi Central Prison, my lord. He's not yet transferred. It's already been transferred. It's Already been transferred. ಓಯ್ ನೀವಿಲ್ಲೇ ಇರ್ಬೇಕಾ? Yes, my lord. ರೀಪ್ಯಾಟ್ರಿಯೇಟ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಟೈಮ್, ಒಂದ್ ವಾರ ಕೊಡೋಣ. A date may be fixed. ಲಿಸ್ಟ್ ಆನ್ 111 ಮಾತ್ರ. ಲಿಸ್ಟ್ ಆನ್ ನೆಕ್ಸ್ಟ್ 10th 11th. ಲಿಸ್ಟ್ ಆನ್ 11th in the fresh matters list. Please. Achha. Darshan also wants to come back. No, my lord. This is only with regard. ಮಾನ್ಯ ನ್ಯಾಯಾಲಯ ದರ್ಶನ್ ಅವರ ಕುಟುಂಬಕ್ಕೆ ಪದೇ ಪದೇ ಬಳ್ಳಾರಿಗೆ ಬರೋದಿಕ್ಕೆ ತುಂಬಾನೇ ಕಷ್ಟಕರವಾಗಿದ್ದು, ಈ ಕಾರಣದಿಂದ ದರ್ಶನ್ ಅವರನ್ನ ಮತ್ತೆ ಬೆಂಗಳೂರಿನ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಿ ಅಂತ ದರ್ಶನ್ ಅವರ ಲಾಯರ್ ಅವರು ವಿನಂತಿ ಮಾಡಿಕೊಂಡಿದ್ದಾರೆ. ವೀಕ್ಷಕರೇ, ನಿಮ್ಗೆ ಇದರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.